ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕಿ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಲ್ಲಿ ಆರಾಮಾಗಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಬ್ಲಾಗಾಗಿ ನೋಡಬೇಡಿ, ತಮಿಳಲ್ಲಿ ಟೈಟಲೆಲ್ಲ ನೋಡಿರ್ತೀರಾ. ಎಲ್ಲ ಹುಡುಗಿರಿಗೂ ತಿಂಗ್ಳಿಗೆ ಒಂದ್ಸಲ ಆ ನರಕ ದೇವರು ಬಂದ್ಬಿಟ್ಟು ಕೊಟ್ಟಿರ್ತಾನೆ. ಆ ಪೈನು ಕೆಲವ್ರಿಗೆ 3 ಡೇಸ್ ಇರುತ್ತೆ, ಕೆಲವೊಬ್ಬರಿಗೆ 8 ಡೇಸ್ ಇರುತ್ತೆ. ತುಂಬ ಅಂದರೆ ತುಂಬ ಕಷ್ಟ. ಆ ಟೈಮಲ್ಲಿ ನಾವು ಬಂದ್ಬಿಟ್ಟು ಅವ್ರನ್ನ ಅರ್ಥ ಮಾಡಿಕೊಂಡು ಅವರು ಏನು ಹೇಳ್ತಾರೋ ಅದು ಬಿಟ್ಟಾಕ್ಬಿಡ್ಬೇಕು. ಅವರು ಕೆಲವ್ರಿಗೆ ಮೂಡ್ ಸ್ವಿಂಗ್ ಎಲ್ಲ ಆಗ್ತಾ ಇರುತ್ತೆ. ಸುಷ್ಮಾ ಬಂದ್ಬಿಟ್ಟು ಹಂಗೆ ಸ್ವಲ್ಪ ಅವ್ರು ಏನು ಮಾತಾಡ್ತಾಳೆ ಅವ್ಳಿಗೆ ಗೊತ್ತಾಗಲ್ಲ. ಬಟ್ ಆ ಟೈಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸರಿ ಸರಿ ಅಂತ ಹೋಗ್ತಾ ಇರಬೇಕು ಅಷ್ಟೇ. ಆ ಟೈಮಲ್ಲಿ ತುಂಬ ಬ್ಯಾಕ್ ಪೇಯ್ನ್ ಇರುತ್ತೆ ಮತ್ತು ಲೆಗ್ ಪೇಯ್ನ್ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಬಂದ್ಬಿಟ್ಟು ಅವ್ರನ್ನ ಕೇರ್ ಮಾಡಬೇಕು. ಮಮ್ಮಿಗಾಗಲಿ, ತಂಗಿಗಾಗಲಿ, ಅಕ್ಕಗಾಗಲಿ ಆ ಟೈಮಲ್ಲಿ ಬಂದ್ಬಿಟ್ಟು ನನ್ನಿಂದ ನನ್ನ ವೀಡಿಯೋ ನೋಡಿದಿಂದ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನಿಸುತ್ತೆ. ನೀವು ಒಂಚೂರು ಹೋಗ್ಬಿಟ್ಟು ಆ ಟೈಮಲ್ಲಿ ಬಂದ್ಬಿಟ್ಟು ಅಡುಗೆ ಮಾಡೋದು, ಇಲ್ಲ ಪಾತ್ರೆ ತೊಳೆಯೋದು, ಏನಾದರೂ ಒಂಚೂರು ಹೆಲ್ಪ್ ಮಾಡಿ. ಖುಷಿ ಇರುತ್ತೆ ಅವ್ರಿಗೆ. ನೋಡು ನನ್ನ ಮಗ ನನಗೋಸ್ಕರ ಮಾಡ್ತವನೆ, ಅದು ಈ ಟೈಮಲ್ಲಿ ಅಂತ ಅಂದ್ಬಿಟ್ಟು ಅವ್ರಿಗಿರುತ್ತೆ. ಆಮೇಲೆ ಈ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಬಾರ್ದು, ಸೋಫಾ ಮೇಲೆ ಕೂತ್ಕೊಬಾರ್ದು, ಬೆಡ್ ಮೇಲೆ ಕೂತ್ಕೊಬಾರ್ದು ಅಂತ ಕೆಲವೊಬ್ರು ಹೇಳ್ತಿರ್ತಾರೆ. ಅದು ಬಂದ್ಬಿಟ್ಟು ಹೆಂಗೆ ಸ್ಟಾರ್ಟ್ ಆಗಿತ್ತು ಗೊತ್ತಾ? ಆಗಿನ ಕಾಲದಲ್ಲಿ ರಾಜ ಅಂತ ಇರ್ತಾರಲ್ಲ, ಆವಾಗ ಫುಲ್ ಕಾಡಿರುತ್ತೆ, ಪ್ಯಾಲೇಸ್, ಓಕೆನಾ. ಅವರು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು ಕಾಡೆಲ್ಲ ಸುತ್ತಾಡ್ಕೊಂಡೇ ಹೋಗ್ಬೇಕು ಅವ್ರಿಗೆ ದೇವಸ್ಥಾನಕ್ಕೆ. ಆ ಟೈಮಲ್ಲಿ ಅವ್ರ ಡಾಟರ್ಗೆ ಬಂದ್ಬಿಟ್ಟು ಡೇಟ್ ಆದಾಗ, ಪೀರಿಯಡ್ಸ್ ಆದಾಗ, ನೀನು ಬರೋಕ್ಕೆ ಹೋಗ್ಬೇಡಮ್ಮ, ಯಾಕಂದರೆ ಕಾಡಿನಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳ ಇರುತ್ತಲ್ಲ, ಆ ಸ್ಮೆಲ್ಲಿಗೆ, ಬ್ಲಡ್ ಸ್ಮೆಲ್ಲಿಗೆ ಬಂದುಬಿಡುತ್ತೆ, ನೀನು ಇಲ್ಲೇ ಇರು, ನಾನು ಮಾತ್ರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ರಾಜ ಅಂದ್ಬಿಟ್ಟು ಹೋಗಿರ್ತಾರೆ. ಆವಾಗಿಂದ ಸ್ಟಾರ್ಟ್ ಆಯಿತು ಡೇಟ್ ಆದಾಗ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು. ಆವಾಗ ಸ್ಟಾರ್ಟ್ ಆಯಿತು, ಇವಾಗ ತನಕ ಅದು ಕಂಟಿನ್ಯೂ ಆಗ್ತಾನೆ ಐತೆ. ಇದು ಬಂದ್ಬಿಟ್ಟು ಯಾವಾಗ ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಇದು ನಿಜನೋ ಸುಳ್ವೋ ಗೊತ್ತಿಲ್ಲ. ನಾನು ಬಂದ್ಬಿಟ್ಟು ಒಂದು ಇದರಲ್ಲಿ ನೋಡಿದೆ, ಒಂದು ಬುಕ್ಕಲ್ಲಿ ನೋಡಿದೆ ಇದು ಬಂದ್ಬಿಟ್ಟು ಸ್ಟೋರಿ. ನಾನು ಅದನ್ನೇ ಬಂದ್ಬಿಟ್ಟು ನಿಮ್ಗೆ ಅಂತಿರೋದು ಅಷ್ಟೇ. ನಿಜನೋ ಸುಳ್ಳು ಅಂತ ಗೊತ್ತಿಲ್ಲ ನನಗೆ. ನಾನು ಬಂದ್ಬಿಟ್ಟು ಜಸ್ಟ್ ನಿಮಗೆ ಅಂತಿರೋದು ಅಷ್ಟೇ. ಮತ್ತು ಬೆಡ್ ಮೇಲೆ ಕೂತ್ಕೊಬಾರ್ದು, ಕೆಳಗಡೆನೇ ಕೂತ್ಕೊಬೇಕು, ಅದು 3 ಡೇಸ್ ಆಗೋ ತನಕ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಕಂಫರ್ಟಬಲ್ ಹೆಂಗಿರುತ್ತೋ ಹಂಗೆ. ಆ ಟೈಮಲ್ಲಿ ತುಂಬ ಪೈನ್ ಇರುತ್ತೆ ಪಾಪ. ನಾವು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಆ್ಯಕ್ಚುಲಿ ಹುಡುಗನಾಗಿ ಹುಟ್ಟಿ ನಾನು ಅರ್ಥ ಮಾಡ್ಕೊತಾ ಇದ್ದೀವಿ, ನೀವು ಅರ್ಥ ಮಾಡ್ಕೊತೀರಾ ಅಂತ ಅನಿಸುತ್ತೆ. ಕೆಲವ್ರಿಗೆ ಮಾತ್ರ ನಾನು ಬಂದ್ಬಿಟ್ಟು ಈ ಬ್ಲಾಗ್ ನಂದು ಅಂತಿರೋದು ಅಷ್ಟೇ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಆ್ಯಕ್ಚುಲಿ ಇವತ್ತು ಬಂದ್ಬಿಟ್ಟು ಅವಳಿಗೆ ರಶ್ ಕೊಡೋಣ ಅಂತ ಅಂದ್ಬಿಟ್ಟು ರಶ್ ಕೊಟ್ಟಿದ್ದೀನಿ. ಸುಷ್ಮನ್ಗೆ ಇವತ್ತು ಫುಲ್ ರಶ್ಟು. ನಾನು ಬಂದ್ಬಿಟ್ಟು ಹೆಂಗೆ ಕೇರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನನ್ನಿಂದ ಒಂದು 4-5 ಜನ ಕಲೀಲಿ. ಫಸ್ಟು ಮನೇನ ಗೂಡಿಸ್ಕೊಂಬಿಡೋಣ. ಎದ್ದಿದ್ದೇ ಲೇಟ್ ಅಲ್ವಾ, ಅದಕ್ಕೆ ಒಂದೊಂದು ಕೆಲಸ ನಾನು ಬಂದ್ಬಿಟ್ಟು ನೀಟಾಗಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಪಾತ್ರೆ ಎಲ್ಲ ನೀಟಾಗಿ ತೊಳಿಬೇಕು, ನೀಟಾಗಿ ಕೆಲಸ ಎಲ್ಲ ಮಾಡಬೇಕು, ಅರ್ಥ ಆಯ್ತಾ? ಓಕೆ ಮೇಡಮ್. ಅವಾಗಲೇ ನಾನು ಅಂದೆ, ಅದಕ್ಕೆ ಇವಾಗ ಈ ಥರ ಅಂತಂದೆ. ಏನು ಗೊತ್ತಾ ಅಂದೆ ಅವಾಗಲೇ, ಈ ಥರ ನಿನ್ಗೆ ಯಾಕೆ 9 ತಿಂಗಳು 8 ತಿಂಗಳು ನಿನಗೆ ಪೀರಿಯಡ್ಸೇ ಬರಲ್ಲ, ನಾನು ಬೇಕಂದ್ರೆ ಹೆಲ್ಪ್ ಮಾಡಲ್ಲ ಅಂತಂದೆ ನಾನು. ಅದಕ್ಕೆ ಇವಾಗ ಡೈಲಾಗ್ ಹೊಡಿತಾವಳೆ. ಇಲ್ಲ ಇಲ್ಲ ಇಲ್ಲ, ಆ ಪೇನ್ಗಿನ್ನ ಈ ಪೇನ್ ಎಷ್ಟೋ ಪರವಾಗಿಲ್ಲ ಇದೆ, ಎಷ್ಟೋ ತಡ್ಕೋಬಹುದು. ಆ ಪೇನ್ ಸಿಕ್ಕಾಪಟ್ಟೆ ಪೇನ್ ಇರುತ್ತೆ. ಹಂಗಂತ ಇಲ್ಲ, ಹಂಗಂತ ಏನಿಲ್ಲ, ಇನ್ನು ಟೈಮ್ ಇದೆ. ಇನ್ನು ಚಿಕ್ಕ ಏಜ್, ಇನ್ನು ಸ್ವಲ್ಪ ಹೋಗ್ಲಿ, ಲೈಫ್ ಎಲ್ಲ ಇನ್ನು ಸ್ವಲ್ಪ ಎಂಜಾಯ್ ಮಾಡೋಣ. ಎಂಜಾಯ್ ಮಾಡೋಕ್ಕಿಂತ ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗಬೇಕು, ಸ್ವಂತ ಮನೆ ಕಟ್ಟಬೇಕು. ಮಾತಾಡೋದೆಲ್ಲ ಮಾಡಿ ತೋರಿಸ್ತೀವಿ. ಆ್ಯಕ್ಚುಲಿ ಸಾಮಾನೆಲ್ಲ ಕ್ಲೀನ್ ಮಾಡಿದ್ದೀನಿ, ಎಲ್ಲ ಆಯಿತು. ಮೇಲ್ಗಡೆ ಹೋಗಿ ಬಟ್ಟೆ ಒಣಗಾಕಿರೋದೆಲ್ಲ ಬಂದ್ಬಿಟ್ಟು ತಗೊಂಬಂದೆ. ಸ್ವಲ್ಪ ಮಚ್ಚಿಗೆ ಬಿಡೋಣ ಅಂತ ಇಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಐಟಮ್ ಇಸ್ಕೊಂಬರ್ಬೇಕು. ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್ ಮತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಬರ್ಬೇಕು. ಬನ್ನಿ ಹೋಗೋಣ. ಶಾಪಿಂಗ್ ಮಾಡ್ತಾ ಹೋಗಲೆ ಸುಷ್ಮಾ. ಸಾಂಬಾರು ಆನಿಯನ ಇದು, ತರಕಾರಿ ಎಲ್ಲ ಇಸ್ಕೊತಾ ಇದ್ದೀವಿ. ಫ್ರೂಟ್ಸ್ ಹಂಗೆ ತೊಗೊಬೇಕು.
ಚೆನ್ನಾಗಿರೋದು ಹಾಕು. ಫ್ರೂಟ್ಸ್ ಎಲ್ಲ ತಗೊಂಡಿದ್ದೀವಿ. ಬನ್ನಿ ಮೇಡಮ್, ಸಾಕು ಹೋಗೋಣ. ಇನ್ನೂ ನೋಡ್ತಾ ಹೋದೆ. ಎಲ್ಲ ತಗೊಂಡಾಯ್ತು, ಮನೆಗೆ ಹೋಗ್ತಾ ಇದ್ದೀವಿ. ಹೊಟ್ಟೆ ಹಸಿತೈತೆ ಅಂದರೆ ಅದಕ್ಕೆ ಫ್ರೂಟ್ಸ್ನ ತಗೊಂಡು ಬಂದ್ವಿ. ಫ್ರೂಟ್ಸ್ನ ತಿಂದ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ ಇದೀವಿ. ಅದಕ್ಕೆ ಕಟ್ ಮಾಡಿಕೊಡ್ತಿದ್ದಾರೆ. ಲೈಟಾಗಿ ಎನರ್ಜಿ ಬರಲಿ, ಹೋಗಿ ಬಂದು ಸುಸ್ತಾಯ್ತು. ಅದಕ್ಕೆ ಅಷ್ಟೊಂದು ದೂರ ಎಲ್ಲ ಏನಿಲ್ಲ, ಇಲ್ಲಿ ಪಕ್ಕದ ರೋಡಲ್ಲೇ ಇದೆ. ನನಗೆ ಹೋಗಿ ತಗೊಂಡು ಬಂದ್ವಿ. ತಗೊಳ್ಳ ತಗೋ, ನೀನು ತಿಂತ್ಯಾ ಅಂತಾನೆ ನಾನು ಕಟ್ ಮಾಡ್ತಿರೋದು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಆ್ಯಕ್ಚುಲಿ ಡ್ರೈ ಫಿಶ್ನ ನಾರ್ಮಲ್ ನೀರಲ್ಲಿ ಒಂದ್ಸಲ ತೊಳೆದ್ಬಿಟ್ಟು ಆಮೇಲೆ ಬಿಸಿನೀರಲ್ಲಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿದ್ರೇ ಆ ಸ್ಮೆಲ್ ಬಂದ್ಬಿಟ್ಟು ಸ್ವಲ್ಪ ಹೋಗುತ್ತೆ. ಬಟ್ ಸ್ಮೆಲ್ ಅಷ್ಟು ಸ್ಮೆಲ್ ಇದ್ರೂ ತಿನ್ನಕ್ಕೆ ಮಾತ್ರ ಟೇಸ್ಟ್ ಆಗಿರುತ್ತಲ್ವಾ. ಆ್ಯಕ್ಚುಲಿ ತುಂಬ ಹೀಟು, ನಿಮಗೆ ಕೋಲ್ಡ್ ಆದಾಗ ಮತ್ತು ಮೈ ಹುಷಾರ ಫೀವರ್ ಆಗಿತ್ತಲ್ವಾ, ನಾಲ್ಗೆಗೆ ಏನಾದ್ರು ಒಂದು ಖಾರವಾಗಿ ತಿನ್ನಬೇಕು ಅಂತ ಅನಿಸಿದ್ರೆ ಇದು ಮಾಡಿ ತಿನ್ನಿ. ಬಟ್ ಪರ್ಫೆಕ್ಟ್ ಕಾಂಬಿನೇಷನ್. ಏನಂತೆ ಸುಷ್ಮಾಗೆ ಬಂದ್ಬಿಟ್ಟು ತುಂಬ ಇಷ್ಟ ಇದು. ಆಚೆ ತಿನ್ನಬಾರ್ದು, ಆಚೆ ತಿನ್ನೋದು ಬಂದ್ಬಿಟ್ಟು ಅವಾಯ್ಡ್ ಮಾಡಬೇಕು. ಮನೇಲಿ ಮಾಡಿದ್ರೆ ಫುಲ್ ಸ್ಮೆಲ್ಲು, ಅದಕ್ಕೋಸ್ಕರನೇ ನಾವು ಮಾಡೋದೇ ಇಲ್ಲ. ಯಾವುದೇ ಮೇಡಮ್ಗೆ ಮೂಗ್ನ ಕಟ್ ಮಾಡ್ಬಿಡ್ಲಾ? ಸ್ಮೆಲ್ ಬರುತ್ತಂತೆ, ತಿನ್ನಕ್ ಮಾತ್ರ ನಾಲ್ಗೆ ಬರುತ್ತಂತೆ. ರೈಸ್ ಒಂದು ಇಕ್ಕೊಬೇಕು. ಬೇಕಂದ್ರೆ ಹೇಳಿ, ರೆಸಿಪಿ ಬಂದ್ಬಿಟ್ಟು ಯಾವಾಗ ತೋರಿಸ್ತೀನಿ. ಸೊ ವಿಡಿಯೋ ಬಂದ್ಬಿಟ್ಟು ತುಂಬ ಲಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ರೆಸಿಪಿ ಹೇಳಿಲ್ಲ, ಓಕೆನಾ? ಏನು ಮಾಡ್ತಿದ್ಯಾ ಸುಷ್ಮಾ? ಹೋಗಿ ರೆಸ್ಟ್ ಮಾಡು ಅಂದರೆ ರೆಸ್ಟ್ ಮಾಡಲ್ಲ. ಇದು ನನ್ನ ಮಾತು ಕೇಳಲ್ಲ, ಫ್ಯಾನು ನನ್ನ ಮಾತು ಕೇಳಲ್ಲ. ಫ್ಯಾನ್ ಬಂದ್ಬಿಟ್ಟು ಹೆಂಗೆ ಗೊತ್ತಾ, ಒಂದಲ್ಲಿದ್ದರೆ ಸ್ಪೀಡು, ಎರಡಲ್ಲಿದ್ದರೆ ಸ್ಪೀಡು, ಮೂರಲ್ಲಿದ್ದರೆ ಸ್ಪೀಡು. ಏನು ಗೊತ್ತಾ, ಕಾಲು ಬಂದ್ಬಿಟ್ಟು ಚೇಂಜ್ ಮಾಡಿದ್ನಲ್ಲ, ಅದಕ್ಕೆ ತುಂಬ ಓಡ್ತೈತೆ. ಎಷ್ಟು ಸಲ ಹೇಳೋದಂತ ಗೊತ್ತಿಲ್ಲ ಫ್ಯಾನ್ಗೆ. ಆರಾಮಾಗಿ ಓಡು ಆರಾಮಾಗಿ ಓಡು ಅಂದರೆ ಓಡ್ತಾ ಐತೆ. ಹೊಸ ಕಾಲ ಅಂದ್ಕೊಟ್ಬಿಟ್ಟಿದ್ದೀನಲ್ಲ, ಅದಕ್ಕೆ. ನೈಟು ಬಂದ್ಬಿಟ್ಟು ಆಫ್ ಮಾಡೋ ಥರ ಇರಬಾರ್ದು. ಕೆಲಸ ಮಾಡಬೇಕು, ಬಟ್ ಆರಾಮಾಗಿರು, ಓತ್ಲಾ ಹೊಡ್ಕೊಂಡಿರು ಆರಾಮಾಗಿ. 24 hours ಕೆಲಸ ಮಾಡಬಾರ್ದು, ಓಕೆನಾ? ನಿಮಗೂ ಅಷ್ಟೇ. ನನ್ನ ಮಾತೇ ಕೇಳಲ್ಲ, ಮರ್ಯಾದಿನೇ ಇಲ್ಲ. ನೋಡು, ಸೀನಿಯರ್ ಇದೀನಿ ಮರ್ಯಾದೆಯಿಂದ ನನ್ನ ಮಾತು ಕೇಳು. ಮಾತೇ ಕೇಳ್ತಾ ಇಲ್ಲ. ನಾನು ತೆಗೆದ್ರೆ ಅಂತ ಹೇಳಿದ್ರೆ ಬೆಂದಿರಲ್ಲ ಅನ್ನ. ಹೆಂಗೆ ನಾವು ಮಿಕ್ಸ್ ಮಾಡೋದು ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೋ. ಆ್ಯಕ್ಚುಲಿ ಇದಕ್ಕೆ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ. ಏನಂತೀಯ? ನಾನು ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡಿಲ್ಲ ಅಷ್ಟೆ. ತಿಂತೀಯಾ? ಸಾಕು. ಏಯ್, ಚೆನ್ನಾಗಿ ತಿನ್ನಬೇಕು. ತಿನ್ನಕ್ಕಾಗಲ್ಲ. ಯಾಕೆ? ಫ್ರೂಟ್ಸ್ ತಿಂದಿದ್ದಕ್ಕ? ಅದಕ್ಕೆ ಏನು ಕೊಡಲ್ಲ. ನೋಡು, ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡ. ನಾನು ತಿಂತೀನಿ, ಟೇಸ್ಟ್ ಮಾಡು. ಬಿಸಿ ಇದೆ, ಪರವಾಗಿಲ್ಲ, ಲೈಟಾಗಿ ಟೇಸ್ಟ್ ಮಾಡು. ಹೆಂಗಿದೆ ಅಂತ ಅನ್ನಲೇಬೇಕು.
ಆನೆಸ್ಟ್ ರಿವ್ಯೂ ಸುಳ್ಳು ಹೇಳ್ಬೇಡ. ಹ್ಞೂ ಚೆನ್ನಾಗಿಲ್ವಾ? ಚೆನ್ನಾಗಿ ಏ ಹಾಂ, ಪರವಾಗಿಲ್ಲ, 100ಗೆ ಎಷ್ಟು ಪರ್ಸೆಂಟ್ ಕೊಡ್ತೀಯ? ಏನೊಂದು 80. ಹ್ಞೂ ಹಂಗಂದ್ರೆ ಪರವಾಗಿಲ್ಲ. ಪರವಾಗಿಲ್ಲ, ಚೆನ್ನಾಗೈತೆ. ಪರವಾಗಿಲ್ಲ, ಸುಳ್ಳು ಹೇಳ್ಬಾರ್ದು, ನಿಜವಾಗ್ಲೂ ಚೆನ್ನಾಗೈತೆ. ಆ್ಯಕ್ಚುಲಿ ಮಲ್ಕೊತಿದ್ದಲೆ ನಾನು ಇಲ್ಲಿ ಟೀ ಕಣ ಅಂತ ಬಂದೆ. ಇಲ್ಲಿ ಟೀ ಇಕ್ತಾ ಇದ್ದೀನಿ. ಆ್ಯಕ್ಚುಲಿ ಮಾತಾಡ್ತಾ ಇದ್ವಿ, ಹೆಂಗೆ ಮಲ್ಕೊಂಡಿದ್ವಿ ಅಂತಲೇ ಗೊತ್ತಿಲ್ಲ. ವಾಯ್ಸ್ ಬಂದ್ಬಿಟ್ಟು ಸ್ವಲ್ಪ ನಿಮಗೆ ಲೋವಾಗಿ ಕೇಳಿಸುತ್ತೆ, ಯಾಕಂದರೆ ಮೈಕ್ ಹಾಕಿಲ್ಲ. ಮೈಕ್ ಬಂದ್ಬಿಟ್ಟು ಆ ಕಡೆ ಐತೆ. ಅಲ್ಲಿ ಹೋಗ್ತಾರೆ ಏನಾದರೂ ಸೌಂಡ್ ಮಾಡಿದ್ರೆ ಎದ್ದೊಡ್ಬಿಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮೈಕ್ ಹಾಕ್ತಾಯಿಲ್ಲ. ಸೊ ಹಂಗೆ ಕೇಳಿಸ್ಕೊಳ್ಳಿ. ಮೇ ಬಿ ಕೇಳಿಸುತ್ತೆ ಅಂತ ಅನಿಸುತ್ತೆ. ಸೊ ಇದರಲ್ಲೇನು ಇಲ್ಲ, ನೋ ಪ್ರಾಬ್ಲಮ್ಮು. ಟೀ ಇಕ್ತಾಯಿದ್ದೀನಿ. ಕಾಲು ನೋವು ಅಂತ ಅಂದ್ಲು, ಸ್ವಲ್ಪ ಹಂಗೆ ಮಸಾಜೆಲ್ಲ ಮಾಡಿ ಮಲಗಿಸಿದ್ದೀನಿ. ಮಸಾಜ್ಗೆ ಒಂದು ಪ್ರಾಡಕ್ಟು ತಗೊಂಬಂದಿದ್ದೀನಿ, ತೋರಿಸ್ತೀನಿ ರೀ. KR ಮಾರ್ಕೆಟಲ್ಲಿ ಈಸ್ಕೊಂಬಂದೆ. ಒಳ್ಳೆ ಪ್ರಾಡಕ್ಟು. ನಿಮ್ಗೇನಾದ್ರು ಕಣ್ಣಲ್ಲಿ ಕಾಣಿಸಿದ್ರೆ ಈಸ್ಕೊಂಬಿಡಿ, ಓಕೆನಾ? ನಾನು ಒಂದು 600 ಕೊಟ್ಟು ಏನೋ ಈಸ್ಕೊಂಡೆ. ಸಕ್ಕತ್ತಾಗೈತೆ. ಮಸಾಜ್ ಮಾಡೋಕ್ಕಲ್ಲ, ತೋರಿಸ್ತೀನಿ ರೀ. ಮೇಲ್ಗಡೆ ಐತೆ, ಇದೇ ಪ್ರಾಡಕ್ಟೇ. ಸಕ್ಕತ್ತಾಗೈತೆ. ನಿಮ್ಗೆ ಯಾವಾಗಾದ್ರೂ ನಾನು ತೋರಿಸ್ತೀನಿ. ಮೇಲ್ಗಡೆ ಇಕ್ಕಿದ್ದೆ ಯೂಸ್ ಮಾಡ್ಬಿಟ್ಟು. ಕಾಲು ನೋವು ಅಂತ ಅಂದರು, ಹಂಗೆ ಮಸಾಜ್ ಮಾಡ್ಬಿಟ್ಟು ಹಂಗೆ ಮಲಗಿಸ್ಬಿಟ್ಟೆ. ಎಲ್ಲ ವ್ಲಾಗಾಗಿ ತೋರಿಸಿಲ್ಲ. ಟೀ ಮಾಡ್ತಾಯಿದ್ದೀನಿ. ಟೀ ಆಯಿತು. ಸುಷ್ಮಾ ತಗೋ ಟೀ. ಸುಷ್ಮಾ ತಗೋ ಬೇಗ. ಗುಡ್ ಈವ್ನಿಂಗ್. ತಗೋ ಬೇಗ. ಪಕ್ಕಾ ಆನೆಸ್ಟ್ ರಿವ್ಯೂ? ನಿಜವಾಗ್ಲೂ ಚೆನ್ನಾಗೈತೆ. ಓಕೆ. ಹೆಂಗಿದೆ ಹೊಟ್ಟೆ ನೋವು? ಕೈ ಕಾಲು ನೋವು? ಡ್ರಿಲ್ಲಿಂಗ್ ಮಿಷಿನ್ನ ಆನ್ ಮಾಡಿದ್ರೆ ಹೆಂಗೆ ಸೌಂಡ್ ಬರುತ್ತೆ ಆ ಥರ ಬರ್ತೈತೆ. ಆದರೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ ಇದರಲ್ಲೇ, ನೋಡ್ಕೊಂಡು ಮಾಡಬೇಕು. ಮೇಡಮ್ಗೆ ತಿರ್ಗಾ ಕಾಲು ನೋವುತೈತಂತೆ, ಅದಕ್ಕೆ ಸರಿ ಬಾ ಮಸಾಜ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ ವರ್ತು 600 ರೂಪಾಯಿ. ಒಂದೊಂದು ಇರುತ್ತೆ. ಇವಾಗ ಕೈಗಂದರೆ ಒಂದಿರುತ್ತೆ, ಕಾಲಿಗಂದರೆ ಒಂದಿರುತ್ತೆ, ಬ್ಯಾಕ್ ಪೈನ್ ಅಂದರೆ ಒಂದಿರುತ್ತೆ, ಮತ್ತು ತಲೆಗೆ ಹೆಡ್ ಮಸಾಜು ಮಸ್ತಾಗಿರುತ್ತೆ. ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ ಇದು. ಬಿಸಿನೀರಲ್ಲಿ ಸ್ನಾನ ಮಾಡ್ಬಿಟ್ಟು ಮಾಡಿದ್ರೆ ಸಾಕಾಗಿರುತ್ತೆ. ನೀವೇನಾದರೂ ಮಿಷಿನ್ ನೋಡಿದ್ರೆ ಖಂಡಿತ ಈಸ್ಕೊಂಬಿಡಿ. ವರ್ತು. ಆನ್ಲೈನೆಲ್ಲ ಚೆಕ್ ಮಾಡಿದೆ, ಹತ್ತತ್ರ 1,500 ಸಮಥಿಂಗ್ ಏನೋ ಐತೆ. ಬಟ್ ಚೆನ್ನಾಗಿದೆ, ವರ್ತು. ಏನಂತೀಯ? ಅಲ್ಲ ಇದು ಇರೋ ಕೊಡಿಲ್ಲಿ ನೋಡಿ. ಇದು ಪ್ರೆಷರ್ ಇನ್ಕ್ರೀಸ್ ಮಾಡೋದಕ್ಕಿದೆ. 1 2 3 4 5 6. ಹೈ ಪ್ರೆಷರಲ್ಲಿ ಯಾರು ಸಿಕ್ಕಾಬಟ್ಟೆ ಇರುತ್ತೋ ಅವರು ಹೈ ಪ್ರೆಷರಲ್ಲಿ ಇಟ್ಕೊಂಡು ಮಾಡಿದ್ರಿ ಅಂದರೆ ಓಕೆ ಗೈಸ್, ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನಿಮ್ಗೇನಾದ್ರು ಮೇಕೋರ್ ಬೇಕಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ನೈಟಿಗೆ ಬಂದ್ಬಿಟ್ಟು ಅಡುಗೆ ಎಗ್ ರೈಸ್ ಮಾಡ್ಕೊಂಡು ತಿಂತೀವಿ ಅಂತ ಅನಿಸುತ್ತೆ. ಎಗ್ ತೊಗೊಂಬಂದು ಯಾವಾಗಲೇ ಹೋಗಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಸೊ ನಿಮಗೆಲ್ಲ ವ್ಲಾಗ್ಸ್ ಹೆಂಗೆ ಬೇಕಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾವು ಅದೇ ಥರ ವ್ಲಾಗ್ ಮಾಡಿ ಹಾಕಿರ್ತೀವಿ. ಸೊ ಇನ್ನು ಮುಂದೆ ವ್ಲಾಗ್ಸ್ ಬರ್ತಾ ಇರುತ್ತೆ ಕಂಟಿನ್ಯೂ. ಚಾರ್ಜ್ ಹಾಕಿದ್ದೀನಿ, ಸುಸ್ತಾಯಿತು ಮಿಷಿನು. ನಗೀತದೆ. ಪರವಾಗಿಲ್ವಾ ಲೆಗ್ ಪೈನು?
ಓಕೆ ಗೈಸ್, ಬ್ಲಾಗ್ ಎಂಡ್ ಮಾಡ್ಕೊತೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ.